ಹಾಯ್ ಎಲ್ರಿಗೂ, ಆಮ್ ಕೀರ್ತನ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀಕೀಸ್ ಟೇಬಲ್ ಆ್ಯಂಡ್ ಟೇಲ್ಸ್. ಇಲ್ಲಿ ನಾನು ನನ್ನ ಫೇವ್ರೆಟ್ ರೆಸಿಪೀಸ್ ಆ್ಯಂಡ್ ಡೈಲಿ ರೊಟೀನ್ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತೊಂದು ಹೆಲ್ತಿ ಕೇಕ್ ರೆಸಿಪಿ ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫಸ್ಟು 3 ಬಾಳೆಹಣ್ಣನ್ನು ಒಂದು ಬೌಲಲ್ಲಿ ಸ್ಮ್ಯಾಶ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ 3 ಕಪ್ಸ್ ಆಫ್ ಗೋಧಿ ಹಿಟ್ಟು, ನಾನಿಲ್ಲಿ 1/3 ಮೆಷರಿಂಗ್ ಕಪ್ ಯೂಸ್ ಮಾಡ್ತಿರೋದ್ರಿಂದ 3 ಕಪ್ಸ್ ಹಾಕ್ಕೊಂಡಿದ್ದೀನಿ. ಈ ಕೇಕಿಗೆ ಎಕ್ಸಾಕ್ಟಾಗಿ ನಿಮಗೆ 1 ಕಪ್ ಆಫ್ ಗೋಧಿ ಹಿಟ್ಟು ಸಾಕಾಗುತ್ತೆ. ಕೇಕ್ ಮಾಡೋಕ್ಕಿಂತ ಮುಂಚೆ ನೀವು ಡೇಟ್ಸನ್ನು 10 ಮಿನಿಟ್ಸ್ ವಾರ್ಮ್ ವಾಟರಲ್ಲಿ ಸೋಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಶುಗರ್ ಬದಲು ಡೇಟ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ಗೋಧಿ ಹಿಟ್ಟಿಗೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಸೀವ್ ಮಾಡ್ಕೋಬೇಕು. ಯಾವುದೇ ಲಮ್ಸ್ ಇರಬಾರ್ದು, ಇಲ್ಲ ಅಂದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ. ಒಂದು ಬೌಲಿಗೆ ವೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬಾಳೆಹಣ್ಣಿನ ಪ್ಯೂರಿ ಮತ್ತು ಡೇಟ್ಸ್ ಪ್ಯೂರಿನ ಆ್ಯಡ್ ಮಾಡಿ. ಇಲ್ಲಿ ನಾನು 1 ಕಪ್ ಆಫ್ ಡೇಟ್ಸ್ ಪ್ಯೂರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ವೆಜಿಟೇಬಲ್ ಆಯಿಲ್, 2 ಸ್ಪೂನ್ಸ್ ಆಫ್ ವೆಜಿಟೇಬಲ್ ಆಯಿಲ್ನ ಆ್ಯಡ್ ಮಾಡಿ. ಆಮೇಲೆ ಹಾಲನ್ನು ರೂಮ್ ಟೆಂಪ್ರೇಚರಲ್ಲಿರೋ ಹಾಲನ್ನು ನೀವು ಹಾಕೋಬೇಕಾಗತ್ತೆ. ಕಾಯಿಸಿರಬೇಕು, ಬಟ್ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಆ ಹಾಲನ್ನು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಮಿಕ್ಸ್ ಮಾಡಿದ್ಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ಗೆ ವೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಇಲ್ಲಿ ನಮಗೆ ಹಾಲು ಹಾಕಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಈ ಬ್ಯಾಟರ್ಗೆ ಸ್ವಲ್ಪ ಸ್ಮೂತ್ ಬ್ಯಾಟರ್, ಕೇಕ್ ಕನ್ಸಿಸ್ಟೆನ್ಸಿ ಬರೋಕ್ಕೋಸ್ಕರ ನಾವು ಹಾಲನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಮಿಕ್ಸ್ ಮಾಡಿದ್ಮೇಲೆ ಕೇಕ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಸೊ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಇವಾಗ ಕೇಕ್ ಮೋಲ್ಡ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬಟರ್ ಪೇಪರ್ ಮತ್ತು ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ. ಬಟರ್ ಪೇಪರ್ ಇಲ್ಲ ಅಂತಂದರೆ ಆಯಿಲ್ ಹಾಕ್ಬಿಟ್ಟು ಅದಾದಮೇಲೆ ವೀಟ್ ಫ್ಲೋರ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಕೇಕ್ ಮೌಲ್ಡ್ಗೆ ಕೇಕ್ ಬ್ಯಾಟರ್ನ ಹಾಕಿ. ಸೊ ಈ ಥರ ನಿಧಾನಕ್ಕೆ ಹಾಕಿದ್ಮೇಲೆ ಏರ್ ಬಬಲ್ಸ್ ಫಾರ್ಮ್ ಆಗಿರುತ್ತೆ. ಏರ್ ಬಬಲ್ಸ್ ಫಾರ್ಮ್ ಆಗಿರೋದ್ರಿಂದ ನೀವೇನು ಮಾಡಬೇಕು, ಟ್ಯಾಪ್ ಮಾಡಬೇಕು. ಇದರಲ್ಲಿ ತೋರಿಸಿರೋ ಥರ ಟ್ಯಾಪ್ ಮಾಡಿ, ಸೊ ದ್ಯಾಟ್ ಏರ್ ಬಬಲ್ಸ್ ಹೋಗುತ್ತೆ. ಅದಾದಮೇಲೆ ನೀವು ಕುಕ್ಕರನ್ನು ಮುಂಚೆನೇ ಪ್ರೀ ಹೀಟ್ ಮಾಡ್ಕೋಬೇಕು. ಅಲ್ಲಿ ಸಾಲ್ಟ್ ಮತ್ತು ಕೇಕ್ ಸ್ಟ್ಯಾಂಡನ್ನು ಹಾಕ್ಬಿಟ್ಟು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ. ಅದಾದಮೇಲೆ ಈ ಕೇಕ್ ಮೋಲ್ಡನ್ನು ಅಲ್ಲಿ ಕುಕ್ಕರ್ ಮೇಲೆ ಇಡಿ. ಕುಕ್ಕರ್ ಮೇಲೆ ಇಟ್ಟಾದಮೇಲೆ 45 ಮಿನಿಟ್ಸ್ ಬೇಕ್ ಮಾಡಬೇಕಾಗುತ್ತೆ. 45 ಮಿನಿಟ್ಸ್ ಬೇಕ್ ಆದಮೇಲೆ ನೀವು ಟೂತ್ಪಿಕ್ ಇಲ್ಲ ಫೋರ್ಕಿಂದ ಚುಚ್ಚಿ ನೋಡಿ. ಕೇಕ್ ಬ್ಯಾಟರ್ ಅಂಟ್ಕೊಳ್ಳಿಲ್ಲ ಅಂದರೆ ಕೇಕ್ ರೆಡಿಯಾಗಿದೆ ಅಂತ. ಅಂಟ್ಕೊಂಡ್ರೆ ಇನ್ನೂ ಒಂದು 5 ಮಿನಿಟ್ಸ್ ಅದನ್ನು ಬೇಕ್ ಮಾಡೋಕ್ಕೆ ಬಿಡಿ. ಸೊ ನೀವು ಲಿಡ್ನ ಕ್ಲೋಸ್ ಮಾಡಬೇಕಾದ್ರೆ ರಬ್ಬರ್ ಅಥವಾ ವಿಷಲನ್ನು ಏನೂ ಹಾಕೋಕ್ಕೆ ಹೋಗಬೇಡಿ. ಸೊ ಹಂಗೆ ಇಡಿ. 45 ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿ. ಕೇಕ್ ತುಂಬ ಚೆನ್ನಾಗಿ ಬೇಕಾಗಿತ್ತು, ತುಂಬ ಫ್ಲಫಿ ಆಗಿತ್ತು. ಸೊ ಈ ಥರ ಮನೇಲಿ ನೀವು ಟ್ರೈ ಮಾಡಿ ಎಲ್ಲರಿಗೂ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.